स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ವಫ್ ಹೋರಾಟ ಏನಿದೆ ಇದನ್ನು ಕೈಗೆತ್ತಿಕೊಂಡಾಗ ನಮ್ಮ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಆದಂತಹ ಒಂದು ಗುಂಪನ್ನ ರಚನೆ ಮಾಡಿಕೊಂಡು ಪಕ್ಷದ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಈ ಒಂದು ರೈತರಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ದೀನಿ, ಈ ಹೋರಾಟದ ಒಂದು ಕ್ರೆಡಿಟ್ ತಗೊಳ್ಳೋ ಸಲುವಾಗಿ ಒಂದು ಪ್ಯಾರಲಲ್ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಮತ್ತು ನಿಮ್ಗೆ ಗೊತ್ತಿದೆ ಬೀದರ್ದೊಳಗೆ ಏನಾಯ್ತು ಅನ್ನೋದು ಕೂಡ. ಅದನ್ನ ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ವಿರೋಧ ಮಾಡಿದ್ರು. ಹಾಗಿದ್ದಾಗ್ಯೂ ಕೂಡ ಇಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಈ ಒಂದು ನಗರ ಶಾಸಕರ ನೇತೃತ್ವದೊಳಗೆ ನಡೀತಕ್ಕಂತಹ ಹೋರಾಟ ಇದೇನಾಗ್ಬಿಡ್ತು ಅಂತಂದ್ರೆ ಮಾಧ್ಯಮದೊಳಗೆ ಎರಡು ಬಣಗಳ ಹೋರಾಟ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ. ಇವತ್ತು ನಿಜವಾಗಿ ಯಾವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ರೈತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂತಹ ಹೋರಾಟವನ್ನ ವಿಜೇಂದ್ರ ಅವರ ನೇತೃತ್ವದೊಳಗೆ ಮತ್ತು ಸನ್ಮಾನ್ಯ BS ಯಡಿಯೂರಪ್ಪನವರ ಮಾರ್ಗದರ್ಶನದೊಳಗೆ ರೂಪಿತಗೊಂಡಿತ್ತು, ಇದನ್ನ ಈ ಹೋರಾಟವನ್ನ ರಾಜಕೀಯಕರಣ ಮಾಡಿ ಇವತ್ತ ಮಾಧ್ಯಮದೊಳಗ ಏನಾಗ್ತಾ ಇದೆ ಅಂತಂದ್ರೆ ವಫ್ ಹೆಸರಿನ ಮೇಲೆ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರನ್ನ ಅಥವಾ ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರನ್ನ ದೂಷಿಸುವುದರ ಬದಲಾಗಿ ಇವರು ಕೇವಲ BS ಯಡಿಯೂರಪ್ಪನವರನ್ನ ಮತ್ತು ವಿಜೇಂದ್ರ ಅವರನ್ನ ಮತ್ತು ಯಾರು ಅವರಿಗೆ ವಿರೋಧವಾಗಿ ಮಾತನಾಡ್ತಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತದ, ಅವರು ಒಳ್ಳೆಯ ಒಂದು ಉದ್ದೇಶದಿಂದಾಗಿ ಹೇಳಿದ್ರು ಕೂಡ. ಈಗ ಮೊನ್ನೆ ಸದಾನಂದ ಗೌಡ್ರಿಗೆ ಅವರೆಲ್ಲರಿಗೆ ಒಂದು ಮನಸ್ಸಿಗೆ ಬಂದಂಗ ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ಒಂದು ಹೋರಾಟ ಅವ್ರದ್ದು ರೈತರಿಗೆ ನ್ಯಾಯ ಕೊಡುವುದರ ಬದಲಾಗಿ ಅದೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧವೇ ಒಂದು ಹೋರಾಟ ಆಗಿಬಿಟ್ಟದ. ಮನಸ್ಸಿಗೆ ಬಂದಂಗ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು, ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರ, ವಂಶಾವಳಿ ಆಡಳಿತ ಅಂತ ಹೇಳೋದು, ಈ ರೀತಿಯಾಗಿ ಈ ಒಂದು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಹಾಗಿದ್ರೆ ಪಕ್ಷ ನೀವು ಭಾರತೀಯ ಜನತಾ ಪಕ್ಷದಿಂದನೇ ಚುನಾಯಿತಗೊಂಡಿದ್ದವರದಿರಿ. ಸೊ ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ವಿಜೇಂದ್ರ ಅವ್ರ ಬಗ್ಗೆ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಅದೊಂದು ಬಿಂಬಿಸ್ಲಿಕ್ಕೆ ಹತ್ತಿದ್ದಾರೆ. ಅವ್ರಿಗೆ 50 ವರ್ಷ ಈಗ, ಮತ್ತು ಒಂದು ರಾಜಕೀಯ ಕುಟುಂಬದೊಳಗೆ ಬೆಳೆದಂಥವ್ರು. ಅಷ್ಟೇ ಅಲ್ಲದ ನಮ್ಮ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದಂಥವ್ರು, ಸಂಘಟನೆ ಮಾಡಿದಂಥವ್ರು, ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಈಗ ಅಧ್ಯಕ್ಷರಾಗಿದ್ದಾರೆ. ಇದರಲ್ಲಿ ಮೋದಿಜಿಯವರಾಗ್ಲಿ ನಮ್ಮ ಅಮಿತ್ ಶಾಜಿ ಅವರಾಗ್ಲಿ ಕುಟುಂಬ ರಾಜಕಾರಣ ಅಂದ್ರೆ ಏನು ಅನ್ನೋದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಅವರು ಕೂಡ ಇವತ್ತು ಹೇಳ್ಬೇಕು, ಕುಟುಂಬ ರಾಜಕಾರಣ ಅಂತ ಹೇಳಿ ಈ ಕಡೆ ನೀವು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡ್ತೀರಿ, ಒಂದ್ ಕಡೆ ಉಪಚುನಾವಣೆ ಒಳಗೆ ಬೊಮ್ಮಾಯಿಯವರ ಮಗನ ಗೆಲ್ಲಿಸ್ಲಿಕ್ಕೆ ಅಂತ ಹೇಳಿ 7 ದಿನ ಶಿಗ್ಗಾವಿ ಒಳಗ ಇದ್ದುಕೊಂಡ ಅಲ್ಲಿ ಒಂದು ಬೇರೆ ರೀತಿ ಮಾತನಾಡ್ತೀರಿ. ಅಂದ್ರೆ ಇವರು ತಮ್ಮ ಅನುಕೂಲತೆಯ ಪ್ರಕಾರ ಏನಾಗ್ತಾರೆ, ಬದಲಾವಣೆ ಆಗ್ತಾ ಇರ್ತಾರೆ. ಅದಕ್ಕೆ ಅಂತೀವಿ ಚಮೇಲಿಯನ್ ಅಂತ ಹೇಳಿ ಅನ್ನೋ ಒಂದು ಪ್ರಾಣಿ, ಅದು ಹೆಂಗ್ ಬೇಕು ಹಂಗ ಬಣ್ಣ ಬದಲು ಮಾಡ್ಕೊಳ್ತದ. ಈಗ ಸಂದರ್ಭ ಬಂತು ಅಂತಂದ್ರೆ ಹಿಂದೂ ಅಂತೀರಿ, ಮತ್ತ ಹಿಂದುತ್ವ ಕಡಿಮೆ ಮಾಡ್ತೀರಿ, ಪಂಚಮಸಾಲಿ ಅಂತೀರಿ. ಮತ್ತ ಇದಕ್ಕಿಂತ ಮೊದಲ ಯಾವುದೂ ಇರ್ಲಾರ್ದಾಗ
ನಮಾಜನ್ನು ಬೀಳ್ತೀರಿ, ಟೊಪಿಗೆನೂ ಹಾಕೊಳ್ತೀರಿ, ಸುರ್ಕಂಬ ಹಂಚ್ತೀರಿ. ಅಂದ್ರೆ ಯು ಗೋ ಆನ್ ಕೀಪಿಂಗ್ ಚೇಂಜಿಂಗ್ ಯುವರ್ ಕಲರ್. ನಿಮ್ಮ ಅನುಕೂಲತೆಯ ಪ್ರಕಾರ ರಾಜಕಾರಣವನ್ನ ಮಾಡತಕ್ಕಂತಹ ವ್ಯಕ್ತಿ ಇವರು. ಸೊ ಹೀಗಾಗಿ ವಿಜೇಂದ್ರ ಅವ್ರಿಗೆ ಟೀಕೆ ಮಾಡ್ತಕ್ಕಂತಹ ಯಾವುದೇ ನೈತಿಕತೆ ನಿಮ್ಮಲ್ಲಿ ಇಲ್ಲ. ಯಾಕಂದ್ರೆ ಉಪಚುನಾವಣೆ ಒಳಗೆ 12 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ವಿಜೇಂದ್ರ ಅವರು ಅಂತ ಹೇಳ್ಬೋದು ನಾವು. ಮತ್ತು ನಿಮ್ಮನ್ನು ಕೂಡ ಇಲ್ಲಿ ಸ್ಟಾರ್ ಪ್ರಚಾರಕರಂತ ಮಾಡಿದ್ರು. ಸುಮಾರು 30 ಕ್ಷೇತ್ರಗಳಿಗೆ ಅಡ್ಡಾಡಿದ್ರಿ. ಒಂದಾದ್ರೂ ಗೆಲ್ಲಿಸ್ಕೊಟ್ರ? ಒಂದು ಕ್ಷೇತ್ರನೂ ಕೂಡ ಗೆದ್ದು ಬರಲಿಲ್ಲ. ನೀವು ಎಲ್ಲೆಲ್ಲಿ ಹೋಗಿದ್ರಿ? ಮತ್ತು ಉಪಚುನಾವಣೆ ಒಳಗ ಶಿಗ್ಗಾವಿ ಒಳಗೆ ಹೋದ್ರಿ. 7 ದಿನ ಅಲ್ಲೇ ಇದ್ಕೊಂಡು ಭರತ್ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ. ಅಲ್ಲಿ ಪಂಚಮಸಾಲಿಯರ ಸಂಖ್ಯೆ ಜಾಸ್ತಿ ಅದ, ನಾ ಹೇಳಿದ್ರೆ ಪಂಚಮಸಾಲಿಯರ್ ವೋಟ್ ಹಾಕ್ತಾರ ಅಂತೇಳಿ ಹೋದ್ರಿ. ಮತ್ತ ಅಲ್ಲಿನೂ ಕೂಡ ಹಿಂದೂ ಮುಸ್ಲಿಂ ಒಂದು ವರ್ಗೀಕರಣ ಆಯ್ತು. ಅಲ್ಲಿ ನೀವು ಕೂಡ ನಿಮ್ ಭಾಷಣದೊಳಗೆ ಏನ್ ಮಾತಾಡಿರಿ? ಎಲ್ಲಾ ಹಿಂದೂಗಳು ಒಗ್ಗಟ್ಟ ಆಗ್ಬೇಕು. ಮತ್ತೆ ಏನಾಯ್ತು ನಿಮ್ಮ ಹಿಂದುತ್ವ? ಇಲ್ಲೇನಾಯ್ತು ಅಂದ್ರೆ ನಿಮ್ಮ ಬಣ್ಣ ಜನರಿಗೆ ತಿಳಿದದ. ನೀವು ಯಾವುದೇ ಇವಾಗ ಪಂಚಮಸಾಲಿ ಬಗ್ಗೆನೂ ಹೇಳ್ಬೇಕಾದ್ರೆ ಪಂಚಮಸಾಲಿನೂ ಕೂಡ ನೀವು ಯಾವಾಗಂದ್ರೆ ಈ 2A ಹೋರಾಟದೊಳಗೆ ನೀವು ಗುರುತಿಸ್ಕೊಂಡಿರಿ. ಕಳೆದ 30 ವರ್ಷಗಳಿಂದ ನಾ ಪಂಚಮ ಸಮಾಜದ ಸಂಘಟನೆ ಒಳಗೆ ತೊಡಗಿಕೊಂಡ ಹೋದೀನಿ. ಬಹಳ ನಾನು ಎದೆ ತಟ್ಟಿ ಹೇಳ್ಬೋದು, ಪಂಚಮಸಾಲಿ ಸಂಘಟನೆ ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳಿಬೇಕಾದ್ರೆ ನಮ್ಮ ಮುರುಗೇಶಣ್ಣ ನಿರಾಣಿ ಅವರು ಮತ್ತು ಅವರ ಸಹೋದರ ಹನುಮಂತಣ್ಣ ನಿರಾಣಿ ಅವರು ಎಲ್ಲಾ ರೀತಿ ತನು ಮನ ಧನದಿಂದ ಅವರು ಸಹಾಯವನ್ನ ಮಾಡಿದ್ರಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸಂಘಟಿತವಾಗಿ ಬೆಳೆದು ನಿಂತಿದೆ. ನೀವು ಸಮಾಜಕ್ಕೆ ಏನ್ ಮಾಡಿದಿರಿ? ಯಾವಾಗ ಬಂದಿರಿ ನೀವು? ಯಾವಾಗ ನಿಮಗ ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಯ್ತು ಆ ಒಂದು ಹೋರಾಟದೊಳಗೆ ಬಂದ್ರಿ. ನೀವು ಬಂದರೂ ಕೂಡ ಏನ್ ಮಾಡಿದಿರಿ? ಇವತ್ತು ಅಂತೀರಿ, ಇವತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ, ಕಾಶಪ್ಪನವರಾಗ್ಲಿ, ಕಾಂಗ್ರೆಸ್ಸಿನ ಕೆಲವೊಂದು ಮುಖಂಡರು ಶಾಸಕರು ಇವತ್ತೇನ ಅವ್ರಿಗೆ ಇವತ್ತು ಅಯೋಗ್ಯ ಪಂಚಮಸಾಲಿ ಶಾಸಕರು ಅಂತ ಕರೀತಾ ಇದ್ದೀರಿ. ಮತ್ತೆ ಇದೇ ಅಯೋಗ್ಯ ಶಾಸಕರ ಜೊತೆಗೆ ಸೇರ್ಕೊಂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಉರುಳಲಿಕ್ಕೆ ಕಾರಣೀಭೂತರಾದವ್ರು ನೀವೇ ಅಲ್ಲ. ಅಂದಾಗ ಈ ಒಂದು ಏನು ಸಮಾಜದ ಸಲುವಾಗಿ ಮೊದಲಿಂದ ತೊಡಗಿಸಿಕೊಂಡವರು ಮುರುಗೇಶಣ್ಣ ನಿರಾಣಿಯವರು. ಮತ್ತಷ್ಟೇ ಅಲ್ಲ, ನಿಮಗ ರಾಜಕೀಯವಾಗಿ ಪುನರ್ಜನ್ಮ ನೀಡಿದವರು ಕೂಡ ಮುರುಗೇಶ್ ನಿರಾಣಿಯವರನ್ನ ನೆನಪಿಸ್ಕೊಳ್ಬೇಕು. ಇವತ್ತೇನಂತೀರಿ? ಅಲ್ಲಿ ಮುರುಗೇಶ್ ನಿರಾಣಿ ಖಾಲಿ ಅದಾರ, ಅವನೊಬ್ಬರನ್ನ ತಗೊಳ್ರಿ. ಹರಿಹರ್ ಸ್ವಾಮಿ ಖಾಲಿ ಅದಾರ, ಅವ್ರನ್ನೊಬ್ಬರನ್ನ ತಗೊಳ್ರಿ. ಎಷ್ಟು ಹಗುರವಾಗಿ ನೀವು ಮಾತನಾಡತಕ್ಕಂಥದ್ದು. ಇವತ್ತೇನಾಗಿದೆ ಅಂತಂದ್ರೆ ಈ ರೀತಿಯ ಮಾತುಗಳ ಅದಕ್ಕೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ರೋಷಿ ಹೋಗಿಬಿಟ್ಟದ. ಇವತ್ತು ಅವರು ಇದನ್ನ ತಡಿಕೊಳ್ಳಾರ್ದನ ಹೇಳಿಬಿಟ್ರು. ಬೀದಿಗಳೊಳಗೆ ನೀವು ಒದರ್ತಾ ಹೋಗ್ಬೇಡ್ರಿ, ಅಲ್ಲಿ ಡೆಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ರಿ ಅಂತ ಹೇಳಿ ಹೇಳಿದಾಗ ಅವ್ರಿಗೆ ಏನಂತಂದ್ರಿ, ನಿಮ್ಮ ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳಿ ಅವ್ರಿಗೂ ಕೂಡ ಬ್ಲಾಕ್ ಮೇಲ್ ಮಾಡ್ತೀನಿ. ಸದಾನಂದ ಗೌಡರು ನಿಮ್ಮ ಅಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದಾರೆ. ಆ ಒಂದು ಅವರು ಅಷ್ಟೇ ಹೇಳಿದ್ದಕ್ಕೆ ನಿಮಗೆ ಇಷ್ಟು ನೋವು ಆಯ್ತು. ನೀವು ಪ್ರತಿನಿತ್ಯ ಮೀಡಿಯಾದ ಮುಂದೆ ಬಂದು ನಿತ್ರ PS ಯಡಿಯೂರಪ್ಪ ಅಂತ ಹೇಳಿ ಬೈತೀರಿ, ಪೂಜ್ಯ ತಂದೆಯವರು ಪೂಜ್ಯ ಮಗ ಅಂತ ಹೇಳಿ ಮಾತಾಡ್ತೀರಿ. ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು. ಇಷ್ಟೆಲ್ಲ ನಿನಗೆ ಹೆಲ್ಪ್ ಮಾಡಿದಂತಹ ನಿರಾಣಿ ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು. ಇದನ್ನ ನಾವು ಇವತ್ತೇನಾಗಿದೆ ಅಂದ್ರೆ ಬಿಜಾಪುರದೊಳಗೆ ಈಗ ಪಕ್ಷದ ಕಾರ್ಯಕರ್ತರಿಗೆ ನಿರಾಶೆ ಆಗಿಬಿಟ್ಟಿದೆ. ಏನ್ ಮಾಡ್ಬೇಕು ನಾವು ಅನ್ನೋದು ಗೊಂದಲದೊಳಗದಾರ. ಇವತ್ತ ಈ ಪಂಚಮಸಾಲಿ ಅಂತಕ್ಕಂಥ ಹೆಸರಿನ ಮೇಲೆ ಹೈಕಮಾಂಡ್ ಅನ್ನು ಕೂಡ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ. ಅದಕ್ಕೆ ಕಾರ್ಯಕರ್ತರು ಇಲ್ಲಿ ಉತ್ಸಾಹವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ, ಇಂತಹ ಒಬ್ಬ ಚಮೇಲಿಯನ್ ನಾಯಕ ಬೇಕಾಗ್ತಾನ. ದಯವಿಟ್ಟು ಇದ್ರ ಮೇಲೆ ಒಂದು ಶಿಸ್ತು ಕ್ರಮವನ್ನ
ಕೈಕೊಳ್ಬೇಕು. ಮತ್ತು ಇವರೊಬ್ಬ ಒಂದು ರೀತಿ ಒಂದು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು 2023 ಚುನಾವಣೆ ಒಳಗೆ ನಾವು ಸೋಲ್ಬೇಕಾದ್ರೆ ಇವರು ಹರಕ ಬಾಯಿ ಯಾವ ರೀತಿಯಾಗಿ ನಮ್ಮ ನಾಯಕರನ್ನೇ ತೆಗಳ್ತಾ ಹೋದ, ಅದೇ ಒಂದು ನಮಗೆ ಸೋಲಿಗೆ ಕಾರಣವಾಗಿದೆ. ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು. ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಭಾವನೆಗಳನ್ನ ಅರ್ಥವನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮತ್ತೊಮ್ಮೆ ಚುರುಕುಗೊಳಿಸಬೇಕು ಅಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಭಾಷಣ ಮಾಡಬೇಕಾದ್ರೆ ಮುಸ್ಲಿಮರನ್ನು ಬೈಯುವುದನ್ನು ಬಿಟ್ರೆ, BSYರನ್ನು ಬೈದು ಬಿಟ್ರೆ ಭಾಷಣದೊಳಗೆ ಏನೂ ಇರುವುದೇ ಇಲ್ಲ. ಒಂದು ನಾನು ಸಂದರ್ಭವನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ಇದೇ ಸಿದ್ದೇಶ್ವರ ಗುಡಿ ಮುಂದೆ ಒಂದು ಭಾಷಣ ಮಾಡಿದವರು. ಏನಂತ, ಮುಸಲ್ಮಾನರು ಬಬಲೇಶ್ವರ ನಾಕಾದೊಳಗ ಆದಿಲ್ಶಾಹಿ ಸರ್ಕಲ್ ಮಾಡ್ತೀನಿ ಅಂತ ಹೇಳಿ ಜಿಗಿದಾಡ್ತಾ ಇದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ನಾನು ನೋಡ್ಕೊಂತೀನಿ ಅಂತ ಹೇಳಿ ನೀ ಹೇಳಿಕೆ ಕೊಟ್ಟ ಒಂದು ದಿನದೊಳಗನೆ ಆ ಸರ್ಕಲ್ಕ್ಕೆ ಪರ್ಮಿಷನ್ ತಗೊಂಡು ಬಂದ, ರಾಜ್ಯದ ಅನುಮತಿಯನ್ನು ಪಡ್ಕೊಂಡ, ಗೆಜೆಟ್ ಮಾಡ್ಕೊಂಡ, DC ಅವರಿಂದ ಇವತ್ತ ಇಬ್ರಾಹಿಂ ಆದಿಲ್ ಶಾ ಸರ್ಕಲ್ ಉದ್ಘಾಟನೆ ಆಗಿದೆ. ಏನ್ ಮಾಡಿದ್ರಿ ನೀವು? ಬರೇ ಭಾಷಣ ಮಾಡಿ ಹೋಗಿಬಿಡುವುದು ಅಷ್ಟನ? ಅದನ್ನ ತಡಿಲಿಕ್ಕೆ ಏನ್ ಮಾಡಿದ್ರಿ ಹಂಗಿದ್ರೆ? ಮತ್ ಯಾಕೆ ಜನರನ್ನ ಅನಾವಶ್ಯಕರವಾಗಿ ಈ ಒಂದು ಪ್ರಚೋದನೆ ಮಾಡಲಿಕ್ಕೆ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ? ಮತ್ತು ನಿಮ್ಮ ಒಂದು ಲೀಡರ್ಶಿಪ್ ಏನೈತಿ ಅನ್ನೋದು ಇಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತದ. ಮೊನ್ನೆ ಇದೇ ನಿಮ್ಮ ಒಂದು ಕಟೌಟ್ ಹರಿದು ಹಾಕಿದ್ರು. ಹರಿದು ಹಾಕಿದಾಗ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಯಾರು ನಿಮ್ಮ ಪರವಾಗಿ ನಿಂತು ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನ ಹೇಳ್ರಿ. ಅಂದ್ರೆ ನಿಮ್ಮ ಒಂದು ಕಾರ್ಯ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ಸೊ ಹೀಗಾಗಿ ಇವತ್ತ ನೀವು ಯಾವ ಮಟ್ಟಕ್ಕೆ ಹೋಗಿರಿ ಅಂತಂದ್ರೆ ಹೈ ಕಮಾಂಡಕ್ಕೂ ಕೂಡ ಚಾಲೆಂಜ್ ಮಾಡ್ತೀರಿ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ನೀವು ಅಸಭ್ಯವಾಗಿ ಮಾತನಾಡಿದ್ರಿ. ಆಕ್ಷನ್ ಹೆಂಗ್ ತಗೊಳ್ತಾರ, ಐ ಡೋಂಟ್ ಕೇರ್ ಅಂತ ಹೇಳಿ ಚಾಲೆಂಜ್ ಮಾಡ್ತೀರಿ. ಅಂದ್ರೆ ಈ ಒಂದು ಏನು ನೀವು ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನಮ್ಮ ಪಕ್ಷವನ್ನ ದುರ್ಬಲಗೊಳಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನನಗೆ ಡೆಲ್ಲಿಯಿಂದ ಕರೆ ಬಂದಿತ್ತು ಅಂತಲೂ ಕೂಡ ಹೇಳಿದ್ರಿ. ನಿಮ್ಮನ್ನು ಯಾರೂ ಕರೆದಿಲ್ಲ, ಮತ್ತ ನಾ ಯಾವುದೇ ಹುದ್ದೆ ನಿರೀಕ್ಷೆ ಮಾಡಂಗಿಲ್ಲ ಅಂತ ಹೇಳ್ತೀರಿ. ನಿಮಗೆಲ್ಲಾ ಆಶೆಗಳದಾವ. ಯಡಿಯೂರಪ್ಪರನ್ನ ಹೊಗಳ್ತಾ ಇರುವ ಸಂದರ್ಭದೊಳಗ ಏನ್ ಮಾಡಿದಿರಿ? ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ನಮ್ಮ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿರಿ, ಆಮೇಲೆ BL ಸಂತೋಷ್ ಅವ್ರಿಗೆ ಬೈದಿರಿ, ಮೋದಿ ಅವ್ರಿಗೂ ಕೂಡ ನೀವು ಬೈದಿದ್ದು ರೆಕಾರ್ಡ್ ಇದಾವ. ಮತ್ತೆ ಇದು ಯಾರು ಉಳಿದ್ರಿ ಇದು? ಮತ್ ಇನ್ನೊಂದು ಪಾಯಿಂಟ್ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಂದರ್ಭದೊಳಗೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಮಾತಾಡ್ತೀವಿ. ನಿನ್ನ ಅಡ್ಜಸ್ಟ್ಮೆಂಟ್, ಯಾಕಂದ್ರೆ ನಾನ ನಿಮ್ ಜೊತೆಗೆ ಯಾವಾಗಿನಿಂದ ಅದೀನಿ ಅನ್ನೋದು ನಿಮಗೂ ಗೊತ್ತದ. BL ನಮ್ಮ ಪಾಟೀಲ್ ಅವರು ಕುದುರೆ ಸಾಲೋಟಿಗೆ MP ಎಲೆಕ್ಷನ್ ನಿಂತಿದ್ರು. ಅವ್ರ ವಿರುದ್ಧ ಯಾರು ನಿಂತಿದ್ರು? ಕಾಂಗ್ರೆಸ್ನಿಂದ MB ಪಾಟೀಲ್ ನಿಂತಿದ್ರು. ಅವಾಗ ನೀವು ಏನ್ ಮಾಡಿದ್ರಿ? BL ಪಾಟೀಲ್ರನ್ನ ನಮ್ಮ ಸಂಘದ ವತಿಯಿಂದ ಭಾರತೀಯ ಜನತಾ ಪಕ್ಷ ಟಿಕೆಟ್ ಮೇಲೆ ನಿಂದ್ರಿಸಲಾಗಿತ್ತು. ಅವಾಗ ಏನ್ ಮಾಡಿದ್ರಿ ನೀವು? BL ಪಾಟೀಲ್ರು ಸೋಲು ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ಳಿಲ್ವಾ? ಯಾರ್ಯಾರಿಗೆ ನೀವು ಅವರ ವಿರುದ್ಧ ವೋಟ್ ಹಾಕ್ರಿ ಅಂತಂದಿರಿ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ನಿಮ್ ಜೊತೆ ಇದ್ದವನದೀನಿ. ಸೊ ಹೀಗಾಗಿ ನೀವು ಮಾತನಾಡ್ಬೇಕಾದ್ರೆ ನೀವು ಒಂದು ಗ್ಲಾಸ್ ಹೌಸ್ನೊಳಗೆ ನೀವು ಕೂತಿರಿ, ಆದ್ರೆ ಮತ್ತೊಬ್ಬರಿಗೆ ಕಲ್ಲು ಒಗಿಲಿಕ್ಕೆ ನೋಡ್ತೀರಿ.
ಇದು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ ನಿಮ್ಮ ಏನಾಗಿದೆ ಅಂತಂದ್ರೆ ಈ ಒಂದು ಒಟ್ಟಿನೊಳಗ ಈ ಢೊಂಗಿತನ ಅಂದ್ರೆ ಎಲ್ಲಾದ್ರೊಳಗನು ಹೊಂದಾಣಿಕೆ ಅಂತ ಅನ್ನೋದು, ಅಲ್ಲಿ ತಾನೂ ಹೊಂದಾಣಿಕೆನೆ ಮಾಡ್ತಕ್ಕಂಥದ್ದು. ಆಮೇಲೆ ನೀವು ಹೆಂಗ್ ಆರಿಸಿ ಬಂದಿರಿ ಅದನ್ನು ವಿಚಾರ ಮಾಡ್ರಿ. ಆಮೇಲೆ ಸಮಾಜವನ್ನ ದುರ್ಬಳಕೆ ಮಾಡ್ಕೊಳ್ಳು. ಇಷ್ಟು ದಿನ ಇದ್ದಿದ್ದಿಲ್ಲ ಇವ್ರು ಪಂಚಮಸಾಲಿ ಸಮಾಜ ಹೋರಾಟದೊಳಗೆ, ಇಷ್ಟು ದಿನ ಬಟ್ಟೆ ಇದ್ದಿದ್ದಿಲ್ಲ ಇವ್ರು ಎರ್ಲಿನು, ಸಂಘಟನೆಗೂ ಬಂದಿಲ್ಲ, ಒಂದು 10 ಪೈಸಾ ಖರ್ಚು ಮಾಡಿಲ್ಲ ಇವರು. ಮತ್ತಿವತ್ತ 2A ಒಳಗಂತ ಹೇಳಿ ಬಂದು ಆ ಹೋರಾಟ ಒಳಗೆ ಏನ್ ಮಾಡ್ತಾ ಇದೀರಿ ಅಂತಂದ್ರೆ ಪಂಚಮಸಾಲಿ ಬಗ್ಗೆ ಡಿಮಾಂಡೇ ಇಲ್ಲಲ್ಲಿ. ಎಲ್ಲಾರ ಬಗ್ಗೆನೂ ಅಂತ ಹೇಳ್ಕೊತ ಯಾರು ಹೋರಾಟ ಮಾಡ್ಲಾರ್ದವ್ರು ಕೂಡ 2D 2C ಒಳಗೆ ಬಂದ್ಬಿಟ್ರು. ನಾವು ಇಟ್ಟೆಲ್ಲಾ ಮಾಡಿ 2A ತಗೊಳಕ್ ಆಗೋಲ್ದ, ನಿನ್ನಿಂದನ ಆಗೋಲ್ದ ನಮಗ. ಮತ್ತಿವತ್ತ ಕಾಶ್ಯಪ್ನವ್ರಿಗೆ ಬೈತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗೌರವದಿಂದ ಮಾತಾಡ್ರಿ. ಅದ ನಿಮಗೆ ಸದಾನಂದ ಗೌಡ್ರು ಮಾತಾಡ್ದಾಗ ಬಹಳ ನೋವು ಆಯ್ತು ನಿನಗೆ. ಅದ ನೀ BS ಯಡಿಯೂರಪ್ಪನವ್ರಿಗೆ, ವಿಜೇಂದ್ರ ಅವ್ರಿಗೆ, ನಿರಾಣಿ ಅವ್ರಿಗೆ ಮಾತಾಡ್ಬೇಕಾದ್ರ ಅವ್ರಿಗೆ ನೋವು ಆಗಂಗಿಲ್ವಾ? ಅಂದ್ರ ಈ ಒಂದು ಅಂದ್ರೆ ತನಗೊಂದು ಮತ್ತೊಬ್ಬರಿಗೊಂದು ನ್ಯಾಯ. ಹೀಗೆ ಈ ಒಂದು ನಗರ ಶಾಸಕರಾದಂತಹ ನಮ್ಮ ಇವರು ಇವತ್ತೇನು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ಆ ನೋವನ್ನ ನಾವೆಲ್ಲರೂ ಅನುಭವಿಸಿದೀವಿ. ಅದಕ್ಕೆ ಆ ಕಾರ್ಯಕರ್ತರ ಪರವಾಗಿ ನಾನು ಇವ್ರೇನು ಒಂದು ವಫ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ. ಒಂದು ವೇಳೆ ಬಿಜಾಪುರದೊಳಗೆ ನೀವೇನಾದ್ರೂ ಪ್ರವೇಶ ಮಾಡಿದ್ರಿ ಅಂತಂದ್ರೆ ಪಕ್ಷದ ಬ್ಯಾನರ್ದೊಳಗೆ ಬರ್ರಿ, ನಮ್ದೇನು ಅಭ್ಯಂತರ ಇಲ್ಲ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರದಾರ, ಪಕ್ಷ ಅಂತಂದ್ರೆ ವಿಜೇಂದ್ರನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅವ್ರ ನೇತೃತ್ವದೊಳಗೆ ಬರ್ರಿ, ನಾವು ಕೂಡ ಬೆಂಬಲ ಕೊಡ್ತೀವಿ. ಒಂದು ವೇಳೆ ಒಂದು ಗುಂಪಾಗಿ ಬಂದ್ರಿ ಅಂತಂದ್ರೆ ಇದನ್ನ ನಾವು ವಿರೋಧಿಸ್ತೀವಿ. ಮತ್ತು ಕಾರ್ಯಕರ್ತರ ಒಂದು ಹಿತವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ವಫ್ ಹೋರಾಟ ಏನಾದರೂ ಇದು ಬಿಜಾಪುರ ಪ್ರವೇಶ ಆಯ್ತು ಅಂತಂದ್ರೆ ನಾವು ಅದನ್ನ ಕಾರ್ಯಕರ್ತರು ಸೇರ್ಕೊಂಡು ಹಿತೈಷಿಗಳು, ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಸೇರಿ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.